ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರವರ 94ನೇ ಹುಟ್ಟುಹಬ್ಬದ ಅಂಗವಾಗಿ ಬಡವರ ಬಂಧು ನಮ್ಮ ದೇವರು ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಹಸಿದವರ ಆಹಾರ ತಾಣ ವತಿಯಿಂದ ಆಯೋಜಿಸಲಾಗಿದ್ದ ಕೇವಲ ₹1 ಊಟ ನೀಡುವ ವಿಶೇಷ ಸೇವಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅವರು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು. ಸೇವಾಭಾವದಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ವಿಶೇಷ ಕಾರ್ಯಕ್ರಮವು ಸಮಾಜ ಸೇವೆಯೊಂದಿಗೆ ಮಾನವೀಯ ಮೌಲ್ಯಗಳನ್ನು ಸಾರುವ ಕಾರ್ಯವಾಗಿ ಗಮನಸೆಳೆಯಿತು. ಎಲ್ರಿಗೂ ನಮಸ್ಕಾರ. ಇವತ್ತು ಅಪ್ಪಾಜಿಯವರು ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನಲ್ಲಿ ₹1 ಮುದ್ದೆ ಊಟ ಕೊಡುವಂತ ಕಾರ್ಯಕ್ರಮಕ್ಕೆ ಮುಂದುವರಿಸಿಕೊಂಡು ಹೋಗ್ತೀವಿ. ಇವತ್ತು ಸನ್ಮಾನ್ಯ ದೇವೇಗೌಡರು ಇವತ್ತೇನು 94ನೇ ವರ್ಷಕ್ಕೆ ಏನು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಎಲ್ಲ ರೀತಿಯಲ್ಲಿ ಆಯುಷ್ ಆರೋಗ್ಯವನ್ನು ಕೊಟ್ಟು ಇನ್ನು ಹೆಚ್ಚೆಚ್ಚು ಕಾಲ ಈ ದೇಶ ಮತ್ತು ರಾಜ್ಯದ ಸೇವೆ ಮಾಡಲಿಕ್ಕೆ ಆಶೀರ್ವಾದ ಮಾಡಲಿ ಅಂತೇಳಿ ನಾವೆಲ್ಲರೂ ಇಲ್ಲಿಂದನೇ ಅವರಿಗೆ ಶುಭವನ್ನು ಕೋರೋಣ ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಈಗ ಗಿಲ್ಲಿ ನಟ ಅವರು ಮಾತಾಡ್ತಾರೆ. ಎಲ್ರಿಗೂ ಬಿಸಿಲು ದೇವ್ರ ಕಿತ್ಕೊಂಬ ಸೌಂಡ್ ಮಾಡೋದು ಏನ್ ಮಾಡೋದು. ಗಿಲ್ಲಿ ನಟರಾಜ್ ಒಂದ್ಸಲ ಗಿಲ್ಲಿ ಅವ್ರಿಗೆ ಜೋರ ಚಪ್ಪಾಳೆ ಕೊಡ್ಬೋದ ಎಲ್ಲರೂ? ಒಂದು ಜೋರ ಚಪ್ಪಾಳೆ. ಸೂಪರ್. ಸೊ ಇವತ್ತು ನಮ್ಮ ಅಪ್ಪಾಜಿಯವರಾದಂತಹ ಎಚ್.ಡಿ. ದೇವೇಗೌಡರು ಸರ್ ಅವರ ಹುಟ್ಟುಹಬ್ಬದ ಸಮಾರಂಭದಲ್ಲೂ ಅಪ್ಪಾಜಿ ಕ್ಯಾಂಟೀನ್ ಅಲ್ಲಿ ₹1 ಊಟವನ್ನು ಕೊಡಲಾಗ್ತದೆ. ನಮ್ಮ ಶರವಣ ಸರ್ ಇಷ್ಟು ಪ್ರೀತಿಯಿಂದ 9 ವರ್ಷದ ಈ ಒಂದು ಸಂಭ್ರಮವನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ಸಂಭ್ರಮದಲ್ಲಿ ಈ ವರ್ಷ ನಿಮ್ ಜೊತೆ ಆಗಿದ್ರೆ ಎಷ್ಟು ಖುಷಿ ಆಗ್ತಾರೆ. ದೇವರು ಹೊರಿಸ್ಕೊಂಡು ಆರಾಮಾಗಿ ಮಾತಾಡಿದ್ರು. ಸಖತ್ ಖುಷಿ ಆಯಿತು. ಸರವಣ ಸರ್ ದೇವೇಗೌಡ ಸರ್ ಹುಟ್ಟುಹಬ್ಬದ ಪ್ರಯುಕ್ತ ₹1 ಮುದ್ದೆ ಊಟ ಮಾಡಿ ನಮ್ಮನ್ನು ಕರೆಸಿರೋದು ಸಖತ್ ಖುಷಿ ಆಯ್ತು. ಆ ಯೋಜನೆ ತುಂಬ ಚೆನ್ನಾಗೈತೆ. ಅದು ದೇವೇಗೌಡ ಸರ್ ಬರ್ತಡೇ ದಿನ ಮಾಡಿರೋದು ಇನ್ನೂ ಸಖತ್ ಖುಷಿಯಾಗೈತೆ. ಈಗ ಯಾರು ಬೆಂಗಳೂರು ಬಂದಾಗ ತುಂಬ ಜನಕ್ಕೆ ಗೊತ್ತಿರ್ತದೆ ಊಟದ ಅನುಭವ ಏನು, ಊಟದ ಏನಂತ ಅನುಭವ ಆಗಿರ್ತದೆ. ಅಂಥವ್ರು ತುಂಬ ಹೆಲ್ಪ್ಫುಲ್ ಆಯ್ತದೆ. ನಾನು ಇಲ್ಲೇ ಗಿರಿನಗರ ಶ್ರೀನಗರ ಈ ಕಡೆ ಇದ್ದದ್ದು. ಅವಾಗೆಲ್ಲ ನನಗೂ ಆ ಸ್ಟ್ರಗಲಿಂಗ್ ಅದು ಸರವಣ ಸರ್ ಮಾಡಿರೋದು ₹1 ಮುದ್ದೆ ಊಟ ಅಂತ ತುಂಬ ಖುಷಿ ಆಯಿತು. 9 ವರ್ಷದಿಂದ ನಡ್ಕೊಬತ್ತಿರೋದು ಈ ಯೋಜನೆ ಇನ್ನೂ ಖುಷಿ ಆಯಿತು. ಸರ್ ಒಳ್ಳೆಯದಾಗಲಿ ಸರ್. ನಮಗೆ ಇದು ಹಿಂಗೆ ಈ ಬ್ರ್ಯಾಂಚ್ ಇನ್ನೂ 10 ಬ್ರ್ಯಾಂಚ್ ಆಗಲಿ, ಬಡವರಿಗೊಬ್ಬರಿಗೆ ಹೆಲ್ಪ್ ಆಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮಾಡ್ಕೊಡ್ಬೇಕು ಗಿಲ್ಲಿಯವರು ಉಳಿಯೋದಕ್ಕೆ. ಸ್ವಲ್ಪ ಅಲ್ಲಿ ಜಾಗ ಮಾಡ್ಕೊಡಿ ಪ್ಲೀಸ್. ಶ್ರೀನಗರ, ಹನುಮಂತ ನಗರ
ಎಲ್ಲ ಕ್ಷೇತ್ರದಲ್ಲಿ ಧ್ವನಿ ಕೊಡ್ತಾ ಇದ್ದಾರೆ. ತುಂಬಾ ಜನ ಉದ್ಧಾರ ಮಾಡ್ತಾ ಇದ್ದಾರೆ. ಅವರು ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಮಾಡುವಂತ ಧ್ವನಿ ಕೊಡುವಂತ ಕೆಲಸ ಆಗಲಿ. ತುಂಬಾ ಉಪಕಾರ ಮಾಡ್ತಿದ್ದಾರೆ. ಎಲ್ಲರಿಗೂ ಬಡವರಿಗೆ ಅನ್ನದಾನ ಮಾಡ್ತಾರೆ. ಈ ತರ ಜನಸೇವೆ ಮಾಡುವಂತ ಜನರಿಗೆ ಸಪೋರ್ಟ್ ಮಾಡಿ. ಮಾಜಿ ಪ್ರಧಾನಿಗಳಾದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಅಪ್ಪಾಜಿ ಅಂತ ಏನು ಕರಿತೀವಿ, ಸನ್ಮಾನ್ಯ ದೇವೇಗೌಡರ 94ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹೆಸರಲ್ಲೇ ನಾನು ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥ ನಮ್ಮ ಅಪ್ಪಾಜಿ ಕ್ಯಾಂಟೀನಲ್ಲಿ 9 ವರ್ಷಗಳಿಂದ ನಿರಂತರವಾಗಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಕಡಿಮೆ ದರದಲ್ಲಿ ಶುಚಿ ಮತ್ತು ರುಚಿಯನ್ನ ಕೊಟ್ಟು ಈ ಭಾಗದ ಬಡವರಿಗೆ, ಹಸಿದವರಿಗೆ ಅನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ದೇವೇಗೌಡರ ಒಂದು ಕನಸಿತ್ತು. ಅದನ್ನ ನಾನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀನಿ. ಬಹುಶಃ ಇವತ್ತಿನ ದಿನ ವಿಶೇಷವಾಗಿ 1 ರೂಪಾಯಿಗೆ ಊಟ ಕೊಡಬೇಕು, ಮುದ್ದೆ ಊಟ ಅಂತ ಹೇಳಿ ಆ ಕಾನ್ಸೆಪ್ಟ್ ಅನ್ನ ತಂದು ಇವತ್ತು ಅದನ್ನ ನೆರವೇರಿಸಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಗಿಲ್ಲಿ ನಟ ಅವರು ಬಂದು ಚಾಲನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಆಟೋ ಚಾಲಕರಿಗೆ ಸಮವಸ್ತ್ರ ಇರ್ಬೋದು, ಪೌರ ಕಾರ್ಮಿಕರಿಗೆ ಸೀರೆ ಕೊಡುವಂಥದ್ದು ಇರ್ಬೋದು, ಒಂದು ಕೇಕನ್ನು ಕಟ್ ಮಾಡಿ ಇವತ್ತು ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಮಾರ್ಗದರ್ಶಕರಾಗಿರತಕ್ಕಂಥ ಸನ್ಮಾನ್ಯ ದೇವೇಗೌಡರು ಅವರ ಆಯುಷು ಆರೋಗ್ಯ ಇನ್ನಷ್ಟು ಹೆಚ್ಚು ಮಾಡಿ ಈ ದೇಶದ ಸೇವೆ ಮಾಡುವಂತ ಆಶೀರ್ವಾದ ಮಾಡಲಿ ಅಂತೇಳಿ ಭಗವಂತನಲ್ಲಿ ವಿಶೇಷ ಪ್ರಾರ್ಥನೆ ಮಾಡ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಊಟ ನಿರಂತರವಾಗಿ ಅಪ್ಪಾಜಿ ಕ್ಯಾಂಟೀನ್ ನಡೀತಾನೆ ಇರುತ್ತೆ. 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ ಅಂತೇಳಿ 9 ವರ್ಷಗಳ ಹಿಂದೆ ನಾನು ಪ್ರಾರಂಭ ಮಾಡಿದ್ದು. ಇವತ್ತು 12 ರೂಪಾಯಿಗೆ ತಿಂಡಿ, 25 ರೂಪಾಯಿಗೆ ಮುದ್ದೆ ಊಟ ಕೊಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲರೂ ಖುಷಿಯಿಂದ ಬಂದು ಇವತ್ತು ತಿಂತಾ ಇದ್ದಾರೆ. ನಾನು ಶುರು ಮಾಡಿದ ಮೇಲೆ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗಿದ್ದು, ಅದು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಪ್ರಾರಂಭ ಆಗುತ್ತೆ ಮತ್ತೆ ಮುಚ್ಚೋಗುತ್ತೆ. ಆ ತರ ನಾವು ಮಾಡಲ್ಲ. ನನ್ನ ಸ್ವಂತ ಶಕ್ತಿಯಿಂದ ನನಗೆ ಎಷ್ಟು ಶಕ್ತಿ ಸಿಗುತ್ತೋ ಅಷ್ಟುವರೆಗೂ ಇದನ್ನ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಯಾಗಿ